ನೆಕ್ಸ್ಟ್ ಕಾನ್ಸೆಪ್ಟ್ ಗೈಸ್, ಕ್ಯಾರೆಕ್ಟರ್ ಲಿಟರಲ್ಸ್. ಈ ಕ್ಯಾರೆಕ್ಟರ್ ಲಿಟರಲ್ಸ್ ನಾವು ಕ್ಯಾರೆಕ್ಟರ್ ಡೇಟಾ ಟೈಪ್ ಗೆ ಇನಿಷಿಯಲೈಸ್ ಮಾಡ್ಬೇಕಾದ್ರೆ ಉಪಯೋಗಿಸ್ತೀವಿ. ಈ ಕ್ಯಾರೆಕ್ಟರ್ ಲಿಟರಲ್ ನ 4 ತರ ನಾವು ರೆಪ್ರೆಸೆಂಟ್ ಮಾಡಬಹುದು. ಒಂದೊಂದಾಗಿ ಏನೇನು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಗೆ ನಾವು ಅದನ್ನ ರೆಪ್ರೆಸೆಂಟ್ ಮಾಡೋದು ಯಾವುದೇ ಒಂದು ಕ್ಯಾರೆಕ್ಟರ್ ಸಿಂಗಲ್ ಕೋಟ್ಸ್ ಮಧ್ಯೆ ಇರೋದ್ರಿಂದ. ಸೆಕೆಂಡ್ ಟೈಪ್ ಹೇಗೆ ಅಂದ್ರೆ, ಕ್ಯಾರೆಕ್ಟರ್ ಲಿಟರಲ್ ನ 0 ಇಂದ 65,536 ಇದು ಕ್ಯಾರೆಕ್ಟರ್ ಡೇಟಾ ಟೈಪ್ ರೇಂಜ್ ಗೈಸ್. ಸೊ ಇದ್ರೊಳಗಡೆ ನಾವು ರೆಪ್ರೆಸೆಂಟ್ ಮಾಡಬಹುದು. ಈ ತರ ನಾವೇನಾದ್ರು ರೆಪ್ರೆಸೆಂಟ್ ಮಾಡುತ್ತೋ ಅಂದ್ರೆ ಅದು ಯೂನಿಕೋಡ್ ಆಫ್ ಎ ಕ್ಯಾರೆಕ್ಟರ್ ನ ಔಟ್ಪುಟ್ ಆಗಿ ಕೊಡುತ್ತೆ. ಎಕ್ಸಾಂಪಲ್ ಗೆ ನೋಡಿ ಗೈಸ್, ಇಲ್ಲಿ ಕ್ಯಾರೆಕ್ಟರ್ CH = 97 ಅಂತ ಇನಿಷಿಯಲೈಸ್ ಆಗಿದೆ. ಸೊ 97 ಇನ್ನು ಡೆಸಿಮಲ್ ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ನಾವು ಔಟ್ಪುಟ್ ತೆಗೆದಾಗ ಪ್ರಿಂಟ್ ಮಾಡಿದಾಗ ನಮ್ಗೆ ಎ ಅಂತ ಬಂತು. ಇದು ಯೂನಿಕೋಡ್ ಆಫ್ ದಟ್ 97. ಓಕೆ, ನೆಕ್ಸ್ಟ್ ಇದನ್ನೇ ಕೂಡ ನಾವು ಹೆಕ್ಸಾಡೆಸಿಮಲ್ ಅಲ್ಲಿ ಕೂಡ ಮಾಡಬಹುದು. ಈ ತರ 0x ಅಂತ ಪ್ರಿಫಿಕ್ಸ್ ಹಾಕಿ ಹೆಕ್ಸಾಡೆಸಿಮಲ್ ಅಲ್ಲಿ 0 to 9 ಮತ್ತೆ A to F ಇರತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಆ ರೇಂಜ್ ಅಲ್ಲಿ ಆ ಕ್ಯಾರೆಕ್ಟರ್ಸ್ ನ ಉಪಯೋಗಿಸ್ಕೊಂಡು ಕ್ಯಾರೆಕ್ಟರ್ ಲಿಟರಲ್ ಆಗಿ ಉಪಯೋಗಿಸಬಹುದು. ಹಾಗೆ ಆಕ್ಟಲ್ ಫಾರ್ಮ್ ಅಲ್ಲೂ ಕೂಡ ನಾವು ಕ್ಯಾರೆಕ್ಟರ್ ಡೇಟಾ ಟೈಪ್ ಗೆ ಇನಿಷಿಯಲೈಸ್ ಮಾಡಬಹುದು. ನೆಕ್ಸ್ಟ್ ಟೈಪ್ ಆಫ್ ರೆಪ್ರೆಸೆಂಟೇಷನ್ ಗೈಸ್, ಕ್ಯಾರೆಕ್ಟರ್ ನ ನಾವು /u /u ಅಂತ ಬರೆದು ಅದ್ರ ಮುಂದೆ 4 ಹೆಕ್ಸಾಡೆಸಿಮಲ್ ನಂಬರ್ ನ ಕೊಡ್ಬೇಕು. ಸೊ ಇದರಿಂದ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಆ ನಂಬರ್ ಕರೆಸ್ಪಾಂಡಿಂಗ್ ಯೂನಿಕೋಡ್ ನಮ್ಗೆ ಔಟ್ಪುಟ್ ಆಗಿ ಸಿಗುತ್ತೆ. ಸೊ ನಾವ್ ಇಲ್ಲಿ ನೋಡ್ಬೋದು ಗೈಸ್ ಒಂದು ಎಕ್ಸಾಂಪಲ್ ನ, CH = /u 0061 ಅಂತ ಇದೆ. ಇದನ್ನ ಸಿಂಗಲ್ ಕೋಟ್ಸ್ ಮಧ್ಯನ ರೆಪ್ರೆಸೆಂಟ್ ಮಾಡ್ಬೇಕು ಗೈಸ್. ಸೊ ಇದ್ರ ಔಟ್ಪುಟ್ ನಮ್ಗೆ ಎ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಏನು ಅಂದ್ರೆ, ಎವರಿ ಎಸ್ಕೇಪ್ ಕ್ಯಾರೆಕ್ಟರ್ ಇಸ್ ಎ ಕ್ಯಾರೆಕ್ಟರ್ ಲಿಟರಲ್ ಗೈಸ್. ಎಸ್ಕೇಪ್ ಕ್ಯಾರೆಕ್ಟರ್ ಅಂದ್ರೆ /n /t /f ಈ ತರ ಹಲವಾರು ಎಸ್ಕೇಪ್ ಕ್ಯಾರೆಕ್ಟರ್ಸ್ ಇದೆ ಗೈಸ್. ಸೊ ಈ ಎಲ್ಲ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಗಳು ಕೂಡ ಕ್ಯಾರೆಕ್ಟರ್ ಡೇಟಾ ಟೈಪ್ ಲಿಟರಲ್ಗೋಸ್ಕರನೇ ಆಗಿವೆ. ಸೊ ಈ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಡೇಟಾ ಮತ್ತೆ ಇನ್ಫಾರ್ಮೇಶನ್ ನಾನು ಈ ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಗೈಸ್, ಈ ಎಲ್ಲ ಎಕ್ಸಾಂಪಲ್ ನಾವು ಎಕ್ಲಿಪ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಂಡ್ ಬರೋಣ ಬನ್ನಿ. ಸೊ ಗೈಸ್, ಇಲ್ಲಿ ಹಲವಾರು ಎಕ್ಸಾಂಪಲ್ಸ್ ಇದೆ ಕ್ಯಾರೆಕ್ಟರ್ದು. ಫಸ್ಟ್ ನಾವ್ ಏನ್ ಹೇಳಿದ್ವಿ, ಕ್ಯಾರೆಕ್ಟರ್ ನ ಸಿಂಗಲ್ ಕೋಟ್ಸ್ ಒಳಗಡೆ ರೆಪ್ರೆಸೆಂಟ್ ಮಾಡಬಹುದು ಕ್ಯಾರೆಕ್ಟರ್ ಲಿಟರಲ್ ನ ಅಂತ. ಸೊ W = ಸಿಂಗಲ್ ಕೋಟ್ಸ್ ಒಳಗಡೆ ಎ, ಇದು ವ್ಯಾಲಿಡ್ ಗೈಸ್. ಸೆಕೆಂಡ್ ಅಲ್ಲಿ ಏನಂದ್ರೆ /u ಉಪಯೋಗಿಸ್ಕೊಂಡು ನಾವು ಒಂದು ಹೆಕ್ಸಾಡೆಸಿಮಲ್ ನಂಬರ್ ನ ರೆಪ್ರೆಸೆಂಟ್ ಮಾಡಬಹುದು ಕ್ಯಾರೆಕ್ಟರ್ ಲಿಟರಲ್ ಆಗಿ ಅಂತ ಹೇಳಿದ್ವಿ. ಸೊ ನೆಕ್ಸ್ಟ್ ಅದು ಸೆಕೆಂಡ್ ಟೈಪ್. ಥರ್ಡ್ ಟೈಪ್ ಏನು ಅಂದ್ರೆ, ನಾವು ಯಾವುದೇ ಹೆಕ್ಸಾಡೆಸಿಮಲ್ ಆಯ್ತು ಅಥವಾ ಡೆಸಿಮಲ್ ಫಾರ್ಮ್ ಆಯ್ತು ಅಥವಾ ಆಕ್ಟಲ್ ಫಾರ್ಮ್ ಆಯ್ತು ಕ್ಯಾರೆಕ್ಟರ್ ನ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿದ್ವಿ ಗೈಸ್. ಸೊ ಇದು ಥರ್ಡ್ ಟೈಪ್. ಫೋರ್ತ್ ಟೈಪ್ ಯಾವುದು ಅಂದ್ರೆ, ಎಸ್ಕೇಪ್ ಕ್ಯಾರೆಕ್ಟರ್ಸ್ ಎಲ್ಲಾವುದೂ ನಮ್ಗೆ ಕ್ಯಾರೆಕ್ಟರ್ ಆಗತ್ತೆ ಅಂತ ತಿಳ್ಕೊಂಡ್ವಿ. ಸೊ ಇವು 4 ವ್ಯಾಲಿಡ್. ಇದನ್ನ ಒಂದ್ಸಲಿ ರನ್ ಮಾಡಿ ನೋಡೋಣ ಗೈಸ್. ರನ್ ಮಾಡಿದಾಗ ನಮ್ಗೆ ಯಾವುದೇ ಎರರ್ ಬರ್ಕೂಡ್ದು. ಸೊ ಇಲ್ಲಿ ನೋಡಿ ಗೈಸ್, /f ಅಂದ್ರೆ ಫಾರ್ಮ್ ಫ್ಯಾಕ್ಟರ್ ಅಂತ. ಸೊ ಅದು ಈ ತರ ಬರುತ್ತೆ, ಅಪ್ ಆರೋ ತರ. ಸೊ ನಮ್ಗೆ ಫಸ್ಟ್ W ಅಂತ ಎ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಎ ಬಂದಿದೆ. /u 0062 ಅಂದ್ರೆ ಅದ್ರದ್ದು ಯೂನಿಕೋಡ್ ಬಿ ಗೈಸ್. ಸೊ ಇನ್ನೊಂದು 0x61 ಅಂದ್ರೆ ಎ ಯೂನಿಕೋಡ್ ಗೈಸ್. ಸೊ ಇದ್ರ ಔಟ್ಪುಟ್ ಸರಿಗ್ ಬಂದಿದೆ. ನೆಕ್ಸ್ಟ್ ಗೈಸ್, ಕ್ಯಾರೆಕ್ಟರ್ ಅಲ್ಲಿ ಯಾವಾಗ ಎರರ್ ಬರ್ಬೋದು, ನಾವು ತಿಳ್ಕೊಂಡಿರೋ ಹಾಗೆ ಕ್ಯಾರೆಕ್ಟರ್ ಒಳಗಡೆ ಸಿಂಗಲ್ ಕೋಟ್ಸ್ ಒಳಗಡೆ ಬರೀ ಒಂದೇ ಒಂದು ಕ್ಯಾರೆಕ್ಟರ್ ಇರಬೇಕು. ಆದ್ರೆ ನಾವಿಲ್ಲಿ 2 ಕ್ಯಾರೆಕ್ಟರ್ ಕೊಟ್ಟಿದೀವಿ. ಅವಾಗ ಏನ್ ಎರರ್ ಬರುತ್ತೆ ನೋಡಿ ಗೈಸ್, ಎರರ್ ಇನ್ವ್ಯಾಲಿಡ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಸೊ ನಾವು ಇದ್ರೊಳಗಡೆನೆ ಒಂದೇ ಒಂದು ಕ್ಯಾರೆಕ್ಟರ್ ನ ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಗೈಸ್, ಕ್ಯಾರೆಕ್ಟರ್ ಲಿಟರಲ್ ಗೆ ನಾವೇನಾದ್ರು ಸಿಂಗಲ್ ಕೋಟ್ಸ್ ಒಳಗಡೆ ಎನ್ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ಈ ಎ ಅನ್ನೋದನ್ನ ವೇರಿಯಬಲ್ ಆಗಿ ಕನ್ಸಿಡರ್ ಮಾಡುತ್ತೆ. ಸೊ ಇದು ಕ್ಯಾರೆಕ್ಟರ್ ಗೆ ಇನಿಷಿಯಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಎರರ್ ಏನ್ ಬರ್ತಾ ಇದೆ ಗೈಸ್, ಎ ಕೆನಾಟ್ ಬಿ ರಿಸಾಲ್ವ್ ಟು ಎ ವೇರಿಯಬಲ್. ಸೊ ಈ 4 ರೂಲ್ಸ್ ನ ನಾವು ಕ್ಯಾರೆಕ್ಟರ್ ಗೆ ಇನಿಷಿಯಲೈಸ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೋಬೇಕು ಗೈಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಗೈಸ್, ಸ್ಟ್ರಿಂಗ್ ಲಿಟರಲ್ಸ್. ಈ ಸ್ಟ್ರಿಂಗ್ ಲಿಟರಲ್ಸ್ ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಡಬಲ್ ಕೋಟ್ಸ್ ಒಳಗಡೆ ಯಾವುದೇ ಸ್ಟ್ರೀಮ್ ಆಫ್ ಕ್ಯಾರೆಕ್ಟರ್ಸ್ ಇದ್ರೂ ಕೂಡ ಅದನ್ನ ಸ್ಟ್ರಿಂಗ್ ಡೇಟಾ ಟೈಪ್ ಗೆ ನಾವು ಇನಿಷಿಯಲೈಸ್ ಮಾಡಬಹುದು. ಸೊ ಇದ್ರ ಎಕ್ಸಾಂಪಲ್ ನೋಡಿ ಇಲ್ಲಿದೆ. ಸ್ಟ್ರಿಂಗ್ S = ಡಬಲ್ ಕೋಟ್ಸ್ ಒಳಗಡೆ ABC 1 2 3 DEF. ಇದೊಂದೇ ಅಂತಲ್ಲ, ಯಾವುದೇ ಸ್ಟ್ರೀಮ್ ಆಫ್ ಕ್ಯಾರೆಕ್ಟರ್ಸ್ ಕೂಡ ನಾವು ಡಬಲ್ ಕೋಟ್ಸ್ ಒಳಗಡೆ ಎನ್ಕ್ಲೋಸ್ ಮಾಡಿದ್ರೆ ಅದು ಸ್ಟ್ರಿಂಗ್
ಡೇಟಾ ಟೈಪ್ಗೆ ಇನಿಷಿಯಲೈಸ್ ಮಾಡ್ಬೋದು. ಬನ್ನಿ ಇದನ್ನ ಎಕ್ಲಿಪ್ಸ್ ಅಲ್ಲಿ ಒಂದ್ಸಲಿ ನೋಡ್ಕೊಂಡ್ ಬರೋಣ. ಗೈಸ್ ಇಲ್ಲಿ ನೋಡಿ 2 ಎಕ್ಸಾಂಪಲ್ ಇದೆ. ಸ್ಟ್ರಿಂಗ್ ಎ ಬಿ ಇಸ್ ಈಕ್ವಲ್ ಟು ಡಬಲ್ ಕೋರ್ಸ್ ಒಳಗಡೆ ಎನ್ ಬಿ ಟೆಕ್ ಅಂತಿದೆ. ಇನ್ನೊಂದು ಸ್ಟ್ರಿಂಗ್ ಎ ಸಿ ಇಸ್ ಈಕ್ವಲ್ ಟು ಡಬಲ್ ಕೋರ್ಸ್ ಒಳಗಡೆ ಎ ಬಿ ಸಿ 1 2 3 ಡಿ ಎಫ್ ಅಂತಿದೆ. ಇದನ್ನ ನಾವು ಒಂದ್ಸಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ನಮ್ಗೆ ಇಲ್ಲಿ ಬಂತು ಎನ್ ಬಿ ಟೆಕ್ ಮತ್ತೆ ಎ ಬಿ ಸಿ 1 2 3 ಡಿ ಎಫ್. ಸೊ ಈ ತರ ನಾವು ಸ್ಟ್ರಿಂಗ್ ಗೆ ಇನಿಷಿಯಲೈಸ್ ಮಾಡಬಹುದು ಸ್ಟ್ರಿಂಗ್ ಲಿಟರಲ್ಸ್ ಇಂದ. ಗೈಸ್ ನಾವು ಇಲ್ಲಿವರೆಗೂ ಡೇಟಾ ಟೈಪ್ಸ್ ಅಂದ್ರೇನು ಮತ್ತೆ ಡೇಟಾ ಟೈಪ್ಸ್ ಕರೆಸ್ಪಾಂಡಿಂಗ್ ಲಿಟರಲ್ಸ್ ಯಾವ್ದು ಹೇಗೆ ಇನಿಷಿಯಲೈಸ್ ಮಾಡಬಹುದು ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಗೈಸ್ ಕೆಲವ್ರಿಗೆ ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ಅಂದ್ರೇನು ಅನ್ನೋದನ್ನ ಕನ್ಫ್ಯೂಷನ್ ಇರುತ್ತೆ. ಸೊ ಡಿಕ್ಲರೇಷನ್ ಅಂದ್ರೇನು? ಡಿಕ್ಲರೇಷನ್ ಮಾಡ್ಬೇಕಾದ್ರೆ ಗೈಸ್ ಅದಕ್ಕೊಂದು ಸಿಂಟ್ಯಾಕ್ಸ್ ಇದೆ ನೋಡಿ ಈ ತರ. ಗೈಸ್ ಡೇಟಾ ಟೈಪ್ ಮತ್ತೆ ವೇರಿಯಬಲ್ ನೇಮ್ ಇಷ್ಟು ಕೊಟ್ರೆ ಡಿಕ್ಲರೇಷನ್ ಅಂತಾರೆ ಗೈಸ್. ಅದೇ ವೇರಿಯಬಲ್ ನೇಮ್ is equal to some literals corresponding to data type. ಇದನ್ನ ಇನಿಷಿಯಲೈಸೇಷನ್ ಅಂತಾರೆ ಗೈಸ್. ಸೊ ಡೇಟಾ ಟೈಪ್ ವೇರಿಯಬಲ್ ನೇಮ್ is equal to literals ಅಂತ ಮಾಡಿದಾಗ ಬೋತ್ ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಆಗತ್ತೆ ಗೈಸ್. ಈ ಡಿಕ್ಲರೇಷನ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ಇವಾಗ ನಾವು ಕ್ರಿಕೆಟ್ ನೋಡ್ತೀವಿ, ಅದ್ರ ಸ್ಕೋರ್ ಯಾವ ತರ ಇರುತ್ತೆ, ಅದ್ರ ಡೇಟಾ ಟೈಪ್ ಯಾವುದು? ಇಂಟೀಜರ್ ಅಲ್ವಾ ಗೈಸ್, ಇಂಟೀಜರ್. ಸೊ ಇಂಟೀಜರ್ ಸ್ಕೋರ್ ಅಂತ ಮಾಡೋದು ಡಿಕ್ಲರೇಷನ್, ಸ್ಕೋರ್ ಎಷ್ಟಾಗಿದೆ ಅಂತ ಮಾಡೋದು ಇನಿಷಿಯಲೈಸೇಷನ್. ಸೊ ಇದು ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ಬಗ್ಗೆ ಗೈಸ್. ಗೈಸ್ ಇಲ್ಲಿವರೆಗೂ ನೀವು ತಿಳ್ಕೊಂಡಿರೋದು ಡೇಟಾ ಟೈಪ್ಸ್ ಮತ್ತೆ ಲಿಟರಲ್ಸ್ ಬಗ್ಗೆ. ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಗೈಸ್. ಅಕಸ್ಮಾತ್ ಯಾವ್ದಾದ್ರು ಅರ್ಥ ಆಗಿಲ್ಲ, ಯಾವ್ದಾದ್ರು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಮೇಲ್ ಐಡಿಗೆ ಮೇಲ್ ಮಾಡಿ, ಇಲ್ಲ ಈ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ತಕ್ಷಣನೇ ರಿಪ್ಲೈ ಕೊಡಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಗೈಸ್ ಅರೇಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಮಾಡ್ತಿರೋ ವಿಡಿಯೋಸ್ ನಿಮ್ಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇದರಿಂದ ನನಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಒಳ್ಳೆ ಕಾನ್ಸೆಪ್ಟ್ಸ್ ತೊಗೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್.